ವಿಜಯ್ ಯಾವ ಥರದ ಆಡಳಿತ ಕೊಡ್ತಾರೆ? ಅವರು ಯಾವ ಥರದ ನಂಬಿಕೆ ಇಟ್ಕೊಂಡಿದ್ದಾರೆ? ನಂಬಿಕೆ ಇಟ್ಕೊಳ್ದಿರೋರು ನನಗೆ ಇಷ್ಟ. ಯಾವುದನ್ನೋ ಬಲವಾಗಿ ನಂಬಿದ್ರೆ ಬೇರೆ ಏನನ್ನೋ ನಂಬೋರ ವಿರುದ್ಧವಾಗ್ತಾರೆ. ವಿಜಯ್ ಒಳ್ಳೆ ಆಡಳಿತ ನಡೆಸ್ತಾರ? ಸದ್ಯ ನನಗೆ ಹಾಗೆ ಅನ್ನಿಸ್ತಿಲ್ಲ. ಆದ್ರೆ ನಾನು ಹೇಳ್ತಿರೋದು, ನಮ್ಮಲ್ಲಿ ಒಂದು ಆಡಳಿತ ವ್ಯವಸ್ಥೆ ಇದೆ. ಅದೊಂಥರ ಏನ್ ಹೇಳೋದು, ಕಟ್ಟುನಿಟ್ಟಿನ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಮೇಲೆ ಅವಲಂಬಿಸಬೇಕು, ಅದು ಹೇಗೆ ನಡೆಯುತ್ತೆ ಅಂತ ಕಲಿತ್ಕೋಬೇಕು. ಅವರಿಗೆ ನನ್ನ ಸಲಹೆ ಏನಂದ್ರೆ, ಜನರ 7ರಿಂದ 8 ವರ್ಗಗಳನ್ನ ಗುರುತಿಸಬೇಕು. ಇಂಡಸ್ಟ್ರಿ, ಬಿಸ್ನೆಸ್, ಅದರಲ್ಲೂ ವರ್ಗ ಮಾಡಬಹುದು. ಟೆಕ್ನಾಲಜಿ, ಕಟ್ಟಡ ಕಾಮಗಾರಿ ಅಂತೆಲ್ಲ. ಮತ್ತೆ ರೈತರು. ಈ ತರ ತಮಿಳುನಾಡಿನ ಅಭಿವೃದ್ಧಿಗೆ ಮತ್ತು ಒಳಿತಿಗೆ ಯಾರೆಲ್ಲ ಕೊಡುಗೆ ನೀಡ್ತಾರೋ ಅವರನ್ನ ಭೇಟಿಯಾಗಿ ಅವರನ್ನ ಕೇಳಿಸ್ಕೋಬೇಕು. ಮಾತಾಡೋದಲ್ಲ, ಅವರೇನ್ ಬಯಸ್ತಾರೆ ಅಂತ ಕೇಳಿಸ್ಕೊಳ್ಳೋದು. ಮುಂದಿನ 5 ವರ್ಷಗಳಲ್ಲಿ ಏನೆಲ್ಲ ಸಾಧಿಸಬಹುದು ಅಂತ ನೋಡ್ಬೇಕು. ಅವರು ಇದನ್ನೆಲ್ಲ ಮಾಡಿದ್ರೆ ನಾವೆಲ್ಲ ಪೂರ್ತಿಯಾಗಿ ಅವ್ರ ಜೊತೆ ಇರ್ತೀವಿ. ಒಂದು ಅಂಕಿಅಂಶ ಏನ್ ಹೇಳುತ್ತಂದ್ರೆ, ಸಾಮಾನ್ಯವಾಗಿ ಮುಖ್ಯಮಂತ್ರಿ ತುಂಬಾ ವಿಷಯಗಳಲ್ಲಿ ಕೈ ಹಾಕದಿದ್ದಾಗ ಆಡಳಿತ ಚೆನ್ನಾಗಿ ನಡೆಯುತ್ತೆ ಅಂತ. ಅವರು ಮಾಡಬೇಕಿರೋದು ಇಷ್ಟೇ: ಭ್ರಷ್ಟಾಚಾರನ ತೆಗೆಯೋದು, ಸರಿಯಾದ ಜನರನ್ನ ಸರಿಯಾದ ಜಾಗಕ್ಕೆ ಹಾಕೋದು. ಅವರು ಅದಕ್ಕೆ ಸಮರ್ಥರು ಅನ್ಸತ್ತೆ.